ಓಂ ವಿಕಾರ ಶಬ್ದಾನ್ನೀತಿ ಚೇನ್ನ ಪ್ರಾಚುರ್ಯಾತ್ ಓಂ 1ನೇ ಅಧ್ಯಾಯದ 1ನೇ ಪಾದದ 13ನೇ ಸೂತ್ರ ಇದು. ಈ ಆನಂದಮಯ ಅನ್ನುವಲ್ಲಿ ವಿಕಾರ ಅನ್ನುವ ಅರ್ಥವನ್ನು ಹೇಳುವಂತಹ ಮಯಟ್ ಶಬ್ದ ಇದೆ. ಆದ್ರಿಂದ ಅದು ಆನಂದದ ವಿಕಾರ ಅನ್ನೋ ಅರ್ಥವೇ ಬರಬೇಕು ಹೊರತು ಆನಂದ ಪೂರ್ಣ ಅಂತ ಅರ್ಥ ಬರುವುದು ಹೇಗೆ, ಬಹಳ ಆನಂದವುಳ್ಳವನು ಅಂತ ಅರ್ಥ ಬರುವುದು ಹೇಗೆ ಅಂತ ಒಂದು ಜಿಜ್ಞಾಸೆ ಬರ್ತದೆ. ಆ ಜಿಜ್ಞಾಸೆ ಅರ್ಥ ಬ್ರಹ್ಮ ಯಾವುದೇ ರೀತಿಯಾದ ವಿಕಾರವುಳ್ಳವನಲ್ಲ, ಆದ್ರಿಂದ ಅವನನ್ನ ಈ ಆನಂದಮಯ ಅನ್ನೋ ಶಬ್ದ ಹೇಳುವುದಿಲ್ಲ, ಬೇರೆ ಯಾರನ್ನಾದರೂ ಹೇಳಬೇಕು, ದೇಹ ಮೊದಲಾದವುಗಳನ್ನ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ ಪ್ರಾಚುರ್ಯಾತ್. ಮಯಟ್ ಶಬ್ದಕ್ಕೆ ವಿಕಾರ ಅಂತಾನೆ ಅರ್ಥ ಬರಬೇಕಾಗಿಲ್ಲ, ಪ್ರಚುರ ಅನ್ನೋ ಅರ್ಥದಲ್ಲೂ ಕೂಡ ಈ ಶಬ್ದವನ್ನು ಬಳಕೆ ಮಾಡುವುದು ಶಾಸ್ತ್ರದಲ್ಲಿ ಕಂಡಿದೆ. ಆದ್ರಿಂದ ಆನಂದಮಯ ಅಂದ್ರೆ ಬಹಳ ಆನಂದವುಳ್ಳವನು ಅಂತನೂ ಸಹಜವಾಗಿ ಅರ್ಥ ಆಗ್ತದೆ. ಪ್ರಕಾಶ ಪ್ರಚುರ ಸೂರ್ಯ ಇತ್ಯಾದಿ ಕಡೆಗಳಲ್ಲಿ ಮತ್ತು ಬೇರೆ ಬೇರೆ ಶಬ್ದಗಳಲ್ಲಿ ಅದಕ್ಕೆ ಅನೇಕ ಶಬ್ದಗಳು ಒಂದು ಪಟ್ಟಿನೇ ಆವತ್ತು ನಾವು ನೋಡಿದ್ವಿ. ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ ಅನ್ನೋ ಭಗವದ್ಗೀತೆಯಲ್ಲಿ, ಸರ್ವದೇವಮಯಂ ಇತ್ಯಾದಿ ಮಾತುಗಳಲ್ಲಿ, ಅನ್ನಮಯ ಮತ್ತೆ ಭಾಗವತದಲ್ಲೂ ಕೂಡ ಅಮೃತಮಯ, ಛಂದೋಮಯ ಇತ್ಯಾದಿ ಶಬ್ದಗಳಿವೆ. ಇತ್ಯಾದಿ ಶಬ್ದಗಳನ್ನು ಗಮನಿಸಿದರೆ ಯಾವುದೇ ರೀತಿಯಿಂದ ಕೂಡ ಅದು ವಿಕಾರ ಅನ್ನೋ ಅರ್ಥವನ್ನು ಎಲ್ಲ ಕಡೆ ಹೇಳಲೇಬೇಕು ಅಂತಿಲ್ಲ, ವಿಕಾರ ಅನ್ನೋ ಅರ್ಥ ಅದಕ್ಕೆ ಇರಬಾರ್ದಂತಿಲ್ಲ, ಆದರೆ ಎಲ್ಲ ಕಡೆನೂ ಅದೇ ಅರ್ಥ ಅಲ್ಲ. ಇಲ್ಲಂತೂ ಆನಂದದಿಂದ ಪರಿಪೂರ್ಣ ಅಂತಲೇ ಅರ್ಥ ಆಗ್ತದೆ. ಅದರಿಂದ ವಿಕಾರ ಎಂಬ ಅರ್ಥವನ್ನು ಕೊಡುವ ಮಯಟ್ ಪ್ರತ್ಯಯ ಇರುವುದು ನಮಗೆ ಸಮಸ್ಯೆ ಅಲ್ಲ ಅಂತ ಅಭಿಪ್ರಾಯ. ಸರಿ, ಹಾಗಾದರೆ ಇಲ್ಲಿ ಅನುಮಾನ ಏನಾಯಿತು ಅಂದರೆ ಬ್ರಹ್ಮ ಆನಂದಮಯಂ ಭವತ್ಯೇವ. ಯಾಕೆಂದರೆ ಪ್ರಾಚುರ್ಯಾರ್ಥಕ ಮಯಟ್ ಶಬ್ದ ಘಟಿತ ಆನಂದ ಶಬ್ದ ವಾಚ್ಯತ್ವಾತ್. ಆನಂದಮಯ ಎಂಬ ಶಬ್ದದಿಂದ ಅದು ವಾಚ್ಯವಾಗಿದೆ. ಆನಂದಮಯ ಎಂಬಲ್ಲಿ ಪ್ರಾಚುರ್ಯ ಎಂಬ ಅರ್ಥವನ್ನು ಕೊಡುವಂಥ ಮಯಟ್ ಮಯ ಅನ್ನೋ ಶಬ್ದ ಇದೆ. ಆ ಶಬ್ದದಿಂದ ಇದು ವಾಚ್ಯವಾಗಿರುವುದರಿಂದ ಪ್ರಾಚುರ್ಯಾತ್ ಅಂತಿದೆ. ಪ್ರಾಚುರ್ಯಾತ್ ಅನ್ನೋ ಶಬ್ದವನ್ನು ಪ್ರಾಚುರ್ಯಾರ್ಥಕ ಮಯ ಶಬ್ದ ಘಟಿತ, ಮಯಟ್ ಪ್ರತ್ಯಯ ಘಟಿತ ಅಂತ ನಾನು ಹೇಳಿದೆ. ಪ್ರತ್ಯಯ ಅಂತಾದರೂ ಹೇಳ್ರಿ ಅಥವಾ ಅದನ್ನೊಂದು ಶಬ್ದ ಅಂತಾದರೂ ಹೇಳ್ರಿ, ಏನಾದರೂ ಹೇಳ್ರಿ. ಪ್ರಾಚುರ್ಯಾರ್ಥಕ ಮಯಟ್ ಶಬ್ದ ಘಟಿತ ಆನಂದಮಯ ಶಬ್ದವಾಚ್ಯತ್ವ ಅನ್ನೋದು ಹೇತು. ಆದ್ದರಿಂದ ಬ್ರಹ್ಮ ಆನಂದಮಯಂ ಭವತ್ಯೇವ ಅಥವಾ ಆನಂದಮಯ ಶಬ್ದ ವಾಚ್ಯಂ ಭವತ್ಯೇವ ಅಂತ ಹೀಗೆ ಅದನ್ನು ತಿಳ್ಕೊಳ್ಬಹುದು. ಬ್ರಹ್ಮ ಅಂತ ಅನ್ನೋದು ಪಕ್ಷ, ವಿಷ್ಣು ಅಂತ ಬ್ರಹ್ಮ ಅಥವಾ ವಿಷ್ಣು ಅಂತ ಅನ್ನೋದು ಪಕ್ಷ. ಆನಂದಮಯಂ ಭವತ್ಯೇವ ಅಥವಾ ಆನಂದಮಯ ಶಬ್ದವಾಚ್ಯಂ ಭವತ್ಯೇವ ಅಂತ ಸಾಧ್ಯ. ಆವಾಗಲೇ ಹೇಳಿದಂತೆ ಪ್ರಾಚುರ್ಯಾರ್ಥಕ ಮಯಟ್ ಶಬ್ದ ಘಟಿತ ಆನಂದಮಯ ಶಬ್ದ ವಾಚ್ಯತ್ವಾತ್ ಅಂತ ಹೀಗಾದ್ರೆ ಅರ್ಥ. ಮತ್ತೆ ಇನ್ನು ಗುಣಪೂರ್ಣತ್ವವನ್ನು ಸಾಧನೆ ಮಾಡಬೇಕು ಅಂದರೆ ವಿಷ್ಣು ಅಥವಾ ಬ್ರಹ್ಮ ಗುಣಪೂರ್ಣ ಅಥವಾ ಗುಣಪೂರ್ಣಂ. ವಿಷ್ಣು ಪಕ್ಷ, ಗುಣಪೂರ್ಣಂ ಅಂತ ಸಾಧ್ಯ. ಅದನ್ನು ಸ್ವಲ್ಪ ವಿಸ್ತರಿಸಿದರೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣಂ ಅಂತ ಸಾಧ್ಯ. ಆನಂದಮಯತ್ವಾತ್, ಆನಂದಮಯತ್ವ ಎಂಬ ಗುಣ ಅವನಲ್ಲಿರುವುದರಿಂದ ಬಹಳ ಆನಂದ ಇರುವುದರಿಂದ, ಆ ಬಹಳ ಆನಂದ ಇರುವುದು ಅನ್ನೋದು ಇನ್ಯಾರಲ್ಲೂ ಕೊಡೋದಿಲ್ಲ. ಅದು ನೇರವಾಗಿ ಏನು ಹೇತು ಅಲ್ಲ. ಬಹಳ ಆನಂದ ಇರುವುದರಿಂದ ಉಳಿದೆಲ್ಲ ಗುಣಗಳಿಗೂ ಅದು ಸಾಧಕ ಹೇಗೆ ಅಂತನ್ನೋದು ನೇರವಾಗಿ ಹೇತು ಅಲ್ಲದೆ ಇರಬಹುದು. ಆದರೆ ವ್ಯಾಪ್ತಿ ಇದೆ. ಎಲ್ಲೆಲ್ಲಿ ಪೂರ್ಣಾನಂದತ್ವ ಇದೆಯೋ ಅಲ್ಲೆಲ್ಲ ಸಕಲ ಗುಣ ಪರಿಪೂರ್ಣತ್ವ ಇರಲೇಬೇಕು. ಪೂರ್ಣಾನಂದತ್ವ ಇರುವುದು ಬ್ರಹ್ಮನಲ್ಲಿ ಮಾತ್ರ. ಅದರಿಂದ ಅವನಲ್ಲಿ ಸಕಲ ಗುಣ ಪರಿಪೂರ್ಣತ್ವನೂ ಇದೆ. ಅಷ್ಟು ಪೂರ್ಣಾನಂದತ್ವ ಅನ್ನೋದು ಲಕ್ಷ್ಮೀ ಮೊದಲಾದ ಉಳಿದ ಯಾವ ಚೇತನದಲ್ಲೂ ಕೂಡ ಇಲ್ಲವೇ ಇಲ್ಲ. ಅದರಿಂದ ಅವನು ಅನಂತ ಗುಣ ಪರಿಪೂರ್ಣ ಆಗ್ತಾನೆ ಅಂತ ಅದರ ತಾತ್ಪರ್ಯ. ಮುಂದೆ ಓಂ ತದ್ಧೇತು ಉಪದೇಶಾಚ ಓಂ ಅಂತ ಸೂತ್ರ, 14ನೇ ಸೂತ್ರ ಇದು, 1ನೇ ಅಧ್ಯಾಯದ 1ನೇ ಪಾದದ್ದು. ಬ್ರಹ್ಮ ಆನಂದ ಪರಿಪೂರ್ಣನಾಗಿದ್ದಾನೆ ಅನ್ನೋದನ್ನು ಸಾಧಿಸಲಿಕ್ಕೋಸ್ಕರನೇ
ಅದಕ್ಕೆ ಸಂಬಂಧಪಟ್ಟಂತ ಹೇತುವನ್ನು ಕೂಡ ಹೇಳಿದ್ದಾರೆ. ಹೇತು ಏನದು? ಜಗನ್ನಿಯಾಮಕತ್ವ ಅನ್ನುವಂಥ ಹೇತು. ಅವನೊಂದು ವೇಳೆ ಆನಂದ ಪರಿಪೂರ್ಣ ಅಲ್ಲದೆ ಹೋಗಿದ್ರೆ, ಭಗವಂತ ಆನಂದ ಪರಿಪೂರ್ಣ ಅಲ್ಲದೆ ಹೋಗಿದ್ರೆ, ಈ ಜಗತ್ತನ್ನ ಮತ್ಯಾರು ಚಟುವಟಿಕೆಗೆ ಒಳಪಡಿಸ್ತಿದ್ರು ಅಂತ ಹೀಗಲ್ಲಿ ಪ್ರಶ್ನೆ. ಚಟುವಟಿಕೆಗೆ ಒಳಪಡಿಸಬೇಕಾದ್ರೆ, ಅಂಥ ಒಂದು ಕ್ರಿಯೆ ಮಾಡಬೇಕಾದ್ರೆ ಅದಕ್ಕಿರುವ ಕಾರಣಗಳು ದುಃಖ ಪರಿಹಾರ ಅಂತ ಒಂದು ಕಾರಣ, ಇದ್ದ ದುಃಖವನ್ನು ಕಳ್ಕೊಳ್ಳಿಕ್ಕೆ ಅಥವಾ ಆನಂದವನ್ನು ಪಡ್ಕೊಳ್ಳಿಕ್ಕಾಗಿ ಯಾರಾದರೂ ಕ್ರಿಯೆಗಳನ್ನು ಮಾಡಬಹುದು. ಇವನು ಯಾವುದಕ್ಕಾಗಿ ಪ್ರಯತ್ನ ಪಡ್ತಾನೆ ಅಂತ ಇಷ್ಟೆಲ್ಲ ಅಲ್ಲಿ ಬಂದಿದೆ. ಅದು ಈ ತತ್ವ ಪ್ರದೀಪದಲ್ಲಿ ಬಂದಿದೆ. ಸುಖಾರ್ಥ ದುಃಖ ಪರಿಹಾರಾರ್ಥ ಸುಖೋದ್ರೇಕ ನಿಮಿತ್ತ ದುಃಖೋದ್ರೇಕ ನಿಮಿತ್ತಾಚ ಐತಿ. ಪ್ರವೃತ್ತಿ ಇರೋದು, ನಾವು ಕೆಲಸಗಳನ್ನು ಮಾಡುವುದೇನಿದೆ, ಯಾವುದೇ ಕೆಲಸಗಳನ್ನು ಮಾಡುವುದು ಸುಖಕ್ಕಾಗಿ, ದುಃಖ ಪರಿಹಾರಕ್ಕಾಗಿ. ಇನ್ನೊಂದು ಸುಖದ ಉದ್ರೇಕದ ನಿಮಿತ್ತದಿಂದ ನರ್ತನ, ಗಾಯನ ಮೊದಲಾದವುಗಳನ್ನು ಮಾಡ್ತಾನೆ. ದುಃಖೋದ್ರೇಕದಿಂದಲೂ ಕೂಡ ಕೆಲವು ಕ್ರಿಯೆಗಳನ್ನು ಮಾಡ್ತಾನೆ. ಈ ಥರದ 4 ಥರದ ಪ್ರವೃತ್ತಿ. ಈ ಥರದ ಇಷ್ಟು 4 ಥರದ ಪ್ರವೃತ್ತಿಗಳಲ್ಲಿ ಈ ಈಶ್ವರನ ಪ್ರವೃತ್ತಿ ಯಾವುದರಿಂದ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ, ದುಃಖ ಪರಿಹಾರಕ್ಕಾಗಿ ಅಲ್ಲ, ಸುಖಕ್ಕಾಗಿ ಅಲ್ಲ, ದುಃಖ ಉದ್ರೇಕದಿಂದಲೂ ಅಲ್ಲ. ಅವನಿಗೆ ಯಾವ ಕೊರತೆಗಳು ಇಲ್ಲ, ಈ ದೋಷಗಳು ಇಲ್ಲ. ಆದ್ರಿಂದ ಇನ್ನು ಸುಖೋದ್ರೇಕ ನಿಮಿತ್ತದಿಂದ ಅಂತಲೇ ಅವನಿಗೆ ಹೇಳಬೇಕು. ಆದ್ರಿಂದ ತದ್ಹೇತು ವ್ಯಪದೇಶಾತ್ ಅಂದ್ರೆ ವ್ಯಪದೇಶಾತ್ ಅಂದ್ರೆ ವ್ಯಪದೇಶ ಅಂದ್ರೆ ಹೇಳುವಿಕೆ, ಸ್ಟೇಟ್ಮೆಂಟ್ ಅಂತ ಅರ್ಥ. ಆ ವ್ಯಪದೇಶಕ್ಕೆ ಇವನು ವಿಷಯನಾದ್ರಿಂದ ಅಂತ ಅರ್ಥ. ಬ್ರಹ್ಮ ಆನಂದಮಯಂ ಭವತ್ಯೇವ ಅಥವಾ ವಿಷ್ಣು ಆನಂದಮಯ, ಹೇಗಾದ್ರೂ ಮಾಡಬಹುದು. ಬ್ರಹ್ಮ ಅಥವಾ ವಿಷ್ಣು ಪಕ್ಷ ಮಾಡ್ಕೋಬಹುದು. ಆನಂದಮಯ ಯಾಕೆಂದ್ರೆ ತದ್ಧೇತು ವ್ಯಪದೇಶಾಚ ಅಂದ್ರೆ ತತ್ ಅಂದ್ರೆ ಆನಂದಮಯತ್ವ ಎಂಬ ಗುಣ. ಆನಂದಮಯತ್ವ ಎಂಬ ಗುಣವನ್ನ ಅದಕ್ಕೆ ತತ್ ಅಂದ್ರೆ ಆನಂದಮಯತ್ವ ಎಂಬ ಗುಣ. ಅದಕ್ಕೆ ಹೇತು ಅಂದ್ರೆ ಜಗನ್ನಿಯಾಮಕತ್ವ ಅಥವಾ ಜಗಚ್ಚೇಷ್ಟಕತ್ವ ಎಂಬ ಗುಣ. ಅದನ್ನ ಹೇಳಿರುವುದರಿಂದ ಕೂಡ ಅಂತ ಹೀಗೆ ಆ ಶಬ್ದದ ಒಂದೊಂದು ಅರ್ಥ ಆಗ್ತದೆ. ಆದ್ದರಿಂದ ಒಟ್ಟಾರೆ ಅನುಮಾನ ಬ್ರಹ್ಮ ಆನಂದಮಯಂ ಅಥವಾ ವಿಷ್ಣು ಆನಂದಮಯ. ಯಾಕೆಂದ್ರೆ ಜಗಚ್ಚೇಷ್ಟಕತ್ವಾತ್ ಅಂತ ಅದರ ಅರ್ಥ. ಜಗಚ್ಚೇಷ್ಟಕತ್ವ ರೂಪ ಗುಣವತ್ವಾತ್ ಅಂತ ಹೇಳಿದ್ರು, ಜಗಚ್ಚೇಷ್ಟಕತ್ವಾತ್ ಅಂತ ಹೇಳಿದ್ರು ಒಂದೇನೆ. ಈ ಜಗಚ್ಚೇಷ್ಟಕತ್ವಾತ್ ಅಂತ ಏನು ಹೇತು ಹೇಳಿದೀವಲ್ಲ, ಅದಕ್ಕೇನು ಇನ್ನೊಂದು ಸ್ವಲ್ಪ ಸ್ಪಷ್ಟೀಕರಣ ನಾವು ಕೊಡಬೇಕು ಅಂತ ಬಯಸಿದರೆ, ನಮಗೆ ಬೇಕು ಅಂತ ಕಂಡ್ರೆ ಆ ತೈತ್ರಿಯ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಹೇತುವನ್ನು ಹೀಗೆ ವಿಸ್ತಾರ ಮಾಡ್ಕೋಬಹುದು. ಅದೇನು ಅಂದ್ರೆ ಕೋಶೀವಾನ್ಯಾತ್ ಕಪ್ರಾಣ್ಯಾತ್ ಅಂತಿದೆಯಲ್ಲ, ಈ ಭಗವಂತ ಒಂದು ವೇಳೆ ಆನಂದಮಯನಾಗಿಲ್ಲದೆ ಹೋದ್ರೆ ಈ ಜಗತ್ತನ್ನು ಯಾರು ಪ್ರೇರಿಸ್ತಿದ್ರು ಅಂತ ಹೀಗೆ ಬಂದಿದೆಯಲ್ಲ, ಅದಕ್ಕಾಗಿ ಅನನ್ಯ ಹೇತುಕ ಜಗಚ್ಚೇಷ್ಟಕತ್ವ ರೂಪ ಗುಣವತ್ವಾತ್ ಅಂತ ಮಾಡಬೇಕು. ಇದು ಆ ಶ್ರುತಿಯನ್ನ ಗ್ರಹಿಸಿದಂತ ಆಗ್ತದೆ. ಈ ಹೇತುವಿನಿಂದ ಯಾವ್ದಾದ್ರು ಸಾಮಾನ್ಯವಾಗಿ ಹೇತುವಿನಲ್ಲಿ ವಿಶೇಷಣಗಳನ್ನು ಕೊಟ್ಟರೆ ಒಂದು ವ್ಯಭಿಚಾರವನ್ನು ಪರಿಹಾರ ಮಾಡುವುದು ಉದ್ದೇಶ ಇರ್ತದೆ. ಇಲ್ಲೇನು ವ್ಯಭಿಚಾರವನ್ನು ಪರಿಹಾರ ಮಾಡುವುದು ಉದ್ದೇಶ ಇದೆ ಅಂತೇನಲ್ಲ. ಎತ್ರ ಎತ್ರ ಜಗಚ್ಚೇಷ್ಟಕತ್ವಂ ಅಂದ್ರೆ ಜನ್ಮಾಧ್ಯಷ್ಟಕರ್ತೃತ್ವಂ ತತ್ರ ಆನಂದ ಅಂತ ನಾವು ವ್ಯಾಪ್ತಿಯನ್ನು ಹೇಳಬಹುದು, ಶ್ರುತಿ ಸಿದ್ಧವಾದಂಥ ವ್ಯಾಪ್ತಿಯನ್ನು ಹೇಳಬಹುದು. ಸ್ಪಷ್ಟತೆಗೋಸ್ಕರ ಅನನ್ಯ ಹೇತುಕ ಅಂತ ವಿಶೇಷಣವನ್ನ ಜಗಚ್ಚೇಷ್ಟಕತ್ವ ಅನ್ನೋ ಹೇತುವಿಗೆ ಹೇಳಬೇಕು. ಹಾಗೆ ಹೇಳಿದಾಗ ಜಗಚ್ಚೇಷ್ಟಕತ್ವ ಎಂಬ ಹೇತುವಿಗೆ ಹೇತು ಬೇರೆ ಯಾವುದೂ ಇಲ್ಲ, ಇರುವುದು ಇದೊಂದೇ ಹೇತು. ಆನಂದ ಎಂಬುದು ಒಂದೇ ಹೇತು. ದುಃಖೋದ್ರೇಕ ಅನ್ನುವ ಹೇತು ಇರೋದು ಸಾಧ್ಯ ಇಲ್ಲ, ಮತ್ತೆ ದುಃಖ ಪರಿಹಾರ ಎಂಬ ಹೇತು ಇರೋದು ಸಾಧ್ಯ ಇಲ್ಲ, ಸುಖ ಪ್ರಾಪ್ತಿ ಎನ್ನುವ ಹೇತು ಇರುವುದು ಸಾಧ್ಯ ಇಲ್ಲ. ಆದ್ರಿಂದ ಇದು ಆನಂದವೆಂಬ ಗುಣವನ್ನು ಬಿಟ್ಟು ಬೇರೆ ಯಾವ ಹೇತುವನ್ನು ಉಳ್ಳದ್ದಲ್ಲ ಅಂತ ಹೀಗೆ ಅದರದ್ದು ಸ್ಪಷ್ಟತೆಗೋಸ್ಕರ ಆ ಥರ ಮಾಡಬಹುದು. ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ನಾವು ಅನುಮಾನ ಪ್ರಯೋಗ ಮಾಡ್ತೇವಲ್ಲ, ಅಲ್ಲಿ ವನ್ಯ ಎಂಬ ಹೇತುವನ್ನು ಸಾಧನೆ ಮಾಡಲಿಕ್ಕೆ ಧೂಮ ಎಂಬ ಹೇತುವನ್ನು ಪ್ರಯೋಗ ಮಾಡ್ತೇವೆ. ಇದು ಯಾವ ಕ್ಯಾಟಗೋರಿಯ ಅನುಮಾನ ಅಂದ್ರೆ ಕಾರ್ಯಕಾರಣ ಅನುಮಾನ ಅಂತ ಇದನ್ನು ಹೇಳ್ತಾರೆ ಅಂತ ಪ್ರಮಾಣ ಪದ್ಧತಿಯಲ್ಲಿ ನನಗೆ ಓದಿದ ನೆನಪು. ವಾಸ್ತವಿಕವಾಗಿ ಧೂಮ ಹುಟ್ಟುವುದು ಅಗ್ನಿಯಿಂದ. ಆದ್ರಿಂದ ಧೂಮದ ಉತ್ಪತ್ತಿಗೆ ಅಗ್ನಿಯೇ ಕಾರಣ. ಹೀಗೆ ಧೂಮದ ಉತ್ಪತ್ತಿಗೆ ಅಗ್ನಿಯೇ ಕಾರಣ ಆದ್ರಿಂದ ಅದು ಬೇಸದು. ಧೂಮದ ಉತ್ಪತ್ತಿಗೆ ಅಗ್ನಿ ಕಾರಣ.
ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ನಾವೇನು ಅನುಮಾನದ ಪ್ರಯೋಗದ ಬಗ್ಗೆ ವಿಚಾರ ಮಾಡ್ತಿದ್ದೀವಲ್ಲ, ಅಲ್ಲಿ ವಸ್ತುತಃ ಧೂಮ ಹುಟ್ಟುವುದು ಅಗ್ನಿ ಇದ್ದಲ್ಲೇ ಹುಟ್ಟುತ್ತದೆ. ಅಗ್ನಿಗೆ ಏನೊಂದು ಉರುವಲಿರ್ತದೆ ಇಂಧನ, ಅದರಲ್ಲಿ ಸ್ವಲ್ಪ ತೇವಾಂಶ ಇದ್ದರೆ ಆವಾಗಲೇ ಧೂಮ ಹುಟ್ಟುತ್ತದೆ. ಅದರಿಂದ ಧೂಮ ಹುಟ್ಟುವುದು ಅಗ್ನಿಯಿಂದ. ಆದ್ದರಿಂದ ಅಗ್ನಿಯ ಕಾರ್ಯ ಈ ಧೂಮ. ಅದರಿಂದ ಈ ಅನುಮಾನವನ್ನು ಕಾರ್ಯಾನುಮಾನ ಅಂತ ಕರೀತಾರೆ. ಕಾರ್ಯವಾದಂಥ ಧೂಮ ಎಂಬ ಹೇತುವನ್ನು ಇಟ್ಕೊಂಡು ಅದರಿಂದ ಆ ಕಾರಣವಾದಂಥ ಅಗ್ನಿಯನ್ನು ಸಾಧ್ಯವನ್ನಾಗಿ ಮಾಡಿಕೊಂಡು ಅನುಮಾನ ಪ್ರಯೋಗ ಮಾಡೋದು ಅಂತ ಅದನ್ನು ಕರೀತಾರೆ. ಆ ಥರ ಇಲ್ಲೂ ಕೂಡ ಆನಂದಮಯ ವಿಷ್ಣು ಆನಂದಮಯ ಜಗಚ್ಚೇಷ್ಟಕತ್ವಾತ್ ಅಂತ ಏನು ಅನುಮಾನ ಪ್ರಯೋಗ ಮಾಡಿದ್ದೀವಲ್ಲ, ಇಲ್ಲಿ ಇದು ಕೂಡ ಕಾರ್ಯಾನುಮಾನನೆ. ಯಾಕೆಂದ್ರೆ ಜಗಚ್ಚೇಷ್ಟಕತ್ವ ಎಂಬ ಕ್ರಿಯೆ ಬರಬೇಕಾದ್ರೆ ಅದಕ್ಕೆ ಆನಂದವೇ ಕಾರಣ. ಆನಂದ ಎಂಬ ಕಾರಣವನ್ನು ಇಟ್ಕೊಂಡೇ ಈ ಕ್ರಿಯೆ ಹುಟ್ಟಿರೋದು. ಆದ್ದರಿಂದ ಅದರ ಬೇಸ್ ಏನು? ಅಗ್ನಿಯಿಂದ ಧೂಮ ಹುಟ್ಟಿರುವಂತೆ ಆನಂದ ಎಂಬ ಕಾರಣದಿಂದ ಈ ಕ್ರಿಯೆಗಳೆಲ್ಲ ಹುಟ್ಟಿರೋದು. ಆದರೆ ಅಲ್ಲಿ ಅನುಮಾನ ಪ್ರಯೋಗ ಮಾಡುವಾಗ ಕಾರ್ಯವಾದಂತಹ ಧೂಮವನ್ನೇ ಇಟ್ಟುಕೊಂಡು ಕಾರಣವಾದಂತಹ ಅಗ್ನಿಯನ್ನು ಹೇಗೆ ಅನುಮಾನ ಮಾಡ್ತೇವೆ, ಹಾಗಿಲ್ಲೂ ಕೂಡ ಜಗಚ್ಚೇಷ್ಟಕತ್ವ ಎಂಬ ಕಾರ್ಯವನ್ನು ತಗೊಂಡು ಅದಕ್ಕೆ ಕಾರಣವಾಗಿರುವಂತಹ ಆನಂದ ಎಂಬ ಗುಣವನ್ನು ಅನುಮಾನ ಮಾಡ್ತೇವೆ. ಉದ್ದೇಶ ಅಂತ ಏನು ನೀವು ಪ್ರಶ್ನೆ ಕೇಳಿದ್ರೆ, ಯಾವುದೇ ಕೆಲಸ ಮಾಡುವಾಗ ಅದಕ್ಕೊಂದು ಕಾರಣ ಇರುತ್ತದೆ ಮತ್ತು ಕೆಲವು ಉದ್ದೇಶಗಳು ಇರ್ತವೆ. ಕಾರಣಗಳು ಅಂದರೆ ಈ ಉಪಾದಾನ ಕಾರಣಗಳು ಮತ್ತು ನಿಮಿತ್ತ ಕಾರಣಗಳು ಮೊದಲಾದ ಕಾರಣಗಳು. ಉದ್ದೇಶ ಅಂದರೆ ಕೆಲಸವನ್ನು ಮಾಡಿದ್ರಿಂದ ಏನು ಫಲ ಸಿಗಬೇಕು ಅಂತನ್ನೋದು ಫಲ. ಇಲ್ಲಿ ಭಗವಂತನಿಗೆ ಆ ಫಲ ಏನು ಆ ಥರ ಮಾಡಿದ್ರಿಂದ ಅಂತ ಪ್ರಶ್ನೆ ಬಿದ್ದರೆ, ಸುಖ ಪಡೆಯೋದು ಅವನ ಫಲ ಅಲ್ಲ, ದುಃಖ ಪರಿಹಾರ ಮಾಡ್ಕೊಳ್ಳೋದು ಅವನ ಫಲ ಅಲ್ಲ. ಮತ್ತೆ ದುಃಖೋದ್ರೇಕ ಎಂಬ ಗುಣದಿಂದ ಅಥವಾ ದುರ್ಗುಣದಿಂದ ಪ್ರೇರಿತನಾಗಿ ಈ ಕೆಲಸ ಮಾಡ್ತಾನೆ ಅಂತನೂ ಅಲ್ಲ. ಇದು ನಮಗೆ ಶ್ರುತಿಯಿಂದ ತಿಳಿದು ಬರಬೇಕು. ಈ ಮೂರು ಸಂಗತಿಗಳು ಶ್ರುತಿಯಿಂದ ತಿಳಿದು ಬಂದ ಮೇಲೆ ಹಾಗಾಗಿ ಉಳಿದದ್ದು ಆ ಸುಖೋದ್ರೇಕ ಒಂದೇ. ಸುಖೋದ್ರೇಕ ಎಂಬ ಗುಣದಿಂದ ಅವನು ಪ್ರವೃತ್ತಿ ಮಾಡ್ತಾನೆ ಅಂತ ತಿಳ್ಕೊಳ್ಬಹುದು. ಇಷ್ಟು ಹೇಳ್ಬೋದು ಅಂತ ಕಾಣಿಸ್ತದೆ. ನೋಡ್ರಿ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ? ಸೂತ್ರದಲ್ಲಿ ಹೇತು ಅಂತ ಶಬ್ದಕ್ಕೆ ಉದ್ದೇಶ ಅಂತ ಅರ್ಥ ಅಲ್ಲ, ಕಾರಣ ಅಂತ ಅರ್ಥ. ಅಂದ್ರೆ ಆನಂದಮಯತ್ವ ಎಂಬ ಗುಣವನ್ನು ಸಾಧನೆ ಮಾಡಲಿಕ್ಕಿರುವ ಹೇತು ಅಂತ ಅರ್ಥ. ಈ ಜಗನ್ನಿಯಾಮಕತ್ವ ಅನ್ನೋದು ಆನಂದಮಯತ್ವ ಎಂಬ ಗುಣವನ್ನು ಸಾಧನೆ ಮಾಡಲಿಕ್ಕಿರುವಂತಹ ಸಾಧನ. ಇಲ್ಲಿ ಹೇತು ಅಂದ್ರೆ ಸಾಧನ. ವಾಸ್ತವಿಕವಾಗಿ ಈ ಜಗನ್ನಿಯಾಮಕತ್ವ ಅನ್ನೋದು ಆನಂದಮಯತ್ವದ ಕಾರ್ಯ ಮೂಲಭೂತವಾಗಿ. ಆದರೆ ಇಲ್ಲಿ ಸಾಧ್ಯವನ್ನು ಸಾಧನೆ ಮಾಡ್ತಿರೋದ್ರಿಂದ ಅದು ಸಾಧನ ಆಗಿದೆ ಅಷ್ಟೇ. ತದ್ಹೇತು ವ್ಯಪದೇಶಾಚನ್ನುವಲ್ಲಿ ತತ್ ಅಂದ್ರೆ ಆನಂದಮಯತ್ವ. ಆನಂದಮಯತ್ವಸ್ಯ ಹೇತು ತಸ್ಯ ಹೇತು ತದ್ಹೇತು. ಯಾವುದದು? ಜಗನ್ನಿಯಾಮಕತ್ವ. ಜಗನ್ನಿಯಾಮಕತ್ವಸ್ಯ ವ್ಯಪದೇಶ. ವ್ಯಪದೇಶ ಅಂದ್ರೆ ಶಾಸ್ತ್ರೀಯ ವರ್ಣನಂ, ಸ್ಟೇಟ್ಮೆಂಟ್ ಅಂತ ಹೀಗರ್ಥ. ತಸ್ಯ ಹೇತು ತದ್ಹೇತು ತದ್ಹೇತೋ ವ್ಯಪದೇಶ ತದ್ಹೇತು ವ್ಯಪದೇಶ ತಸ್ಮಾತ್ ತದ್ಹೇತು ವ್ಯಪದೇಶ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.